गुलबर्गा डिस्ट्रिक्ट के जेवरगी तालुका के चिकरतली गांव में लाखों रुपए का बिजली का बिल आने से वहां के लोगों में अफरा तफरी मच गई थी। गरीब ग्राहक परेशान हो चुके थे, लेकिन जिस्कॉम के चेयरमैन प्रवीण पाटिल हरवाल ने तुरंत एक्शन लेते हुए AEE स्टाफ के साथ साइट पर भेजा और साथ ही साथ उन्हें खुद लोगों से मुलाकात करके इस मसले को सुलझाया। इन्वेस्टिगेशन के दौरान ये बात सामने आई कि टेक्निकल एरर की वजह से ये बिल गलत तरीके से जनरेट हुआ था। ऑफिशियल्स ने तुरंत स्टेप लेते हुए इस बिल के मिनिमम लेवल को करेक्ट कर दिया। मालूम हुआ कि कुछ महीने पहले बिल कलेक्टर का इंतकाल हो गया था और टेम्पररी स्टाफ से काम लिया जा रहा था। इसी दौरान ये गलतियां हो रही थी। चेयरमैन प्रवीण पाटिल हरवाल ने कहा कि फ्यूचर में ऐसी गलतियां दोबारा ना हो, इसके लिए एक स्पेशल टीम बनाई गई है और जहां पर स्ट्रिक्ट तरीके से मॉनिटरिंग की जाएगी। उन्होंने पब्लिक से अपील भी की है कि अगर किसी को भी जिस्कॉम के रिलेटेड अगर कोई भी दिक्कत आती है तो आप डायरेक्ट हमेशा इन्हें संपर्क करें। और साथ ही साथ जिस्कॉम के चेयरमैन प्रवीण पाटिल हरवाल ने यह भी कहा है कि जिन लोगों के बिल्स अभी तक सॉर्ट आउट नहीं हुए हैं उनके भी बिल्स के प्रॉब्लम को जल्द से जल्द सॉर्ट आउट किया जाएगा। जो लोग परेशान हैं उनके बड़े ज़्यादा बिल को लेकर उसे भी जल्द से जल्द सॉल्व किया जाएगा। आइए देखते हैं गुलबर्गा न्यूज़ की ये रिपोर्ट। ಮೊನ್ನೆ 3 ದಿನ ಹಿಂದ್ಗಡೆ ಚಿಗರ್ತಳ್ಳಿಯಲ್ಲಿ ಒಂದಿಷ್ಟು ಜನಕ್ಕೆ ಬಿಲ್ 1 ಲಕ್ಷ ಮೇಲೆ ಬಂದಿತ್ತು. ಅದು ತಮ್ಮ ಸೋಷಿಯಲ್ ಮೀಡಿಯಾ ಹಾಗೂ ಪತ್ರಿಕಾದಲ್ಲಿ ಪ್ರಕಟಣೆ ಆಯಿತು. ಆದ ತಕ್ಷಣ ಇಮಿಡಿಯೇಟ್ ಆಗಿ ನಮ್ಮ ಡಬಲ್ಇಗೆ ಸಿಬ್ಬಂದಿಗಳಿಗೆ ಸ್ಪಾಟಿಗೆ ಕಳಿಸಿ ಅದು ಏನಿದೆ ವೆರಿಫೈ ಮಾಡಿ ಇಮಿಡಿಯೇಟ್ ಸಾಲ್ವ್ ಮಾಡ್ಬೇಕಂತ ಹೇಳಿದ್ದೆ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ನಮ್ಮ ಸ್ಟಾಫ್ ನಾನು ಹೇಳಿದ ತಕ್ಷಣ ಹೋಗಿ ಅಲ್ಲಿ ಮೀಟಿಂಗ್ ಮಾಡಿ ಅವರಿಗೆಲ್ಲ ಕರೆಸಿ ಮನವೊಲಿಸಿ ಅದು ಚೆಕ್ ಮಾಡಿ ಯಾಕಾಗಿದೆ ಅಂಥೇಳಿ ಅದು ಬಿಲ್ಲನ್ನು ಮತ್ತು ರೀಎಂಬರ್ಸ್ ಮಾಡಿ ಅದು ಕಮ್ಮಿ ಮಾಡಿ ಝೀರೋ ಅಲ್ಲ 800 ಎಷ್ಟೋ ಮಿನಿಮಮ್ ಬಿಲ್ ಹಾಕಿ 1 ಲಕ್ಷ ತೆಗೆದು ಅದು ಮಿನಿಮಮ್ ಬಿಲ್ ಹಾಕಿ ಅವರಿಗೆ ಕೊಟ್ಟಿದ್ದಾರೆ. ಅವರು ನಮ್ಮ ಗ್ರಾಹಕರು ತುಂಬ ಸಂತಸ ವ್ಯಕ್ತಪಡಿಸಿದರು. ನನಗೂ ಫೋನ್ ಮುಖಾಂತರ ಧನ್ಯವಾದಗಳು ಹೇಳಿದರು. ಅಲ್ಲಿ ಏನಾಗಿದೆ ಅಂದರೆ ನಮ್ಮದು ಒಬ್ಬ ಲೈನ್ ಮ್ಯಾನ್ ಇದು ಬಿಲ್ ಕಲೆಕ್ಟ್ರು ಸುಮಾರು 3-4 ತಿಂಗಳ ಹಿಂದೆ ಎಕ್ಸ್ಪೈರ್ಡ್ ಆದರು. ಅದಕ್ಕಿಂತ ಮುಂಚೆ ಅವನೇನೋ ಆರಾಮಿರಲಿಲ್ಲ ಅಂತ ಅವನು ಬೇರೆಯವ್ರಿಗೆ ಯಾರಿಗೂ ಕಳಿಸಿ ಅದು ರಾಂಗ್ ಕ್ಯಾಲ್ಕುಲೇಷನ್ ಮಾಡ್ಕೊತ ಬಂದಿದ್ದಾನೆ ಇಲ್ಲಿವರೆಗೂ. ಈಗ ಫ್ರೆಶ್ ಹೋದಾಗ ಏನು ಮಾಡ್ಯಾರ ಅದು ಕ್ಯಾಲ್ಕುಲೇಟ್ ಮಾಡಿದಾಗ ಅದು ಏನೋ ಮಿಸ್ ಕ್ಯಾಲ್ಕುಲೇಷನ್ ಆಗಿ ಜಾಸ್ತಿ ಬಂದಿದೆ. ಸಮ್ ಟೆಕ್ನಿಕಲ್ ಎರರ್ ಅನ್ಕೋಬೋದು, ತಾವು ಇಶ್ಯೂ ಮಾಡೋದ್ರಾಗ ರಾಂಗ್ ಆಗಿರ್ಬೋದು. ಅದು ಎಲ್ಲ ನೋಡಿ ಮತ್ತೆ ಅವರಿಗೆ ಸರಿಪಡಿಸಿದ್ದೀವಿ. ಈಗೇನು ಸಮಸ್ಯೆ ಇಲ್ಲ ಅಲ್ಲಿ. ಅದೇ ನಾನು ಮೊನ್ನೆ ಇದು ಘಟನೆ ಆದಮೇಲೆ ನಮ್ಮ ಟೆಕ್ನಿಕಲ್ ಟೀಮಿಗೆ ಕರೆಸಿದ್ದೆ, ನನ್ನ ಚೇಂಬರಿಗೆ ಕರೆಸಿ ಅವ್ರ ಜೊತೆ ಡಿಸ್ಕಷನ್ ಮಾಡಿದಾಗ 2 ಇಶ್ಯೂ ಹೇಳಿದ್ರು ಅವರು. ಒಂದು, ಈಗ ಎಕ್ಸಾಂಪಲ್ 1 kV ಕನೆಕ್ಷನ್ ತೊಗೊಂಡು ಜಾಸ್ತಿ ಯೂಸ್ ಮಾಡಿದಾಗ ಮೀಟ್ರಲ್ಲಿ ಎರರ್ ಬಂದು ಬರ್ಬೋದು ಸರ್ ಅಂತ ಟೆಕ್ನಿಕಲ್ ಟೀಮ್ ಹೇಳಿತ್ತು. ನಮ್ಮ ಫೀಲ್ಡ್ ಟೀಮಿನ ಹೇಳಿತ್ತು, ಸರ್ ಅಲ್ಲಿ ಬಿಲ್ ಕೊಡ್ಲಿಕ್ಕೆ ಹೋಗಿದಾಗ ಕರೆಕ್ಟ್ ಕ್ಯಾಲ್ಕುಲೇಟ್ ಮಾಡಿಲ್ಲ ಅಂದ್ರೆ ಅದು ಆಗುತ್ತೆ ಅಂಥೇಳಿ. ನಾನು ಇದು ಸಾಲ್ವ್ ಹೇಗೆ, ನಾನು ಬಂದಿಲ್ಲ 1 ತಿಂಗಳಾಯಿತು ಜಸ್ಟ್. ಅದು ನಾನೇನು ಹೇಳಿದ್ದೀನಿ ಈಗಪ್ಪ ಅಂತಂದರೆ ಎಲ್ಲ ಇದು ಇನ್ಸಿಡೆಂಟ್ ಏನು ಆದಮೇಲೆ ಎಲ್ರಿಗೂ ಕರ್ಕೊಂಡು ಇದಕ್ಕೊಂದು ಸೊಲ್ಯೂಷನ್ ಹುಡುಕ್ರಿ ಅಂತ ಹೇಳಿದ್ದೀನಿ. ಮುಂದೆ ಆಗಬಾರ್ದು ಇದು ಯಾವುದೇ ಗ್ರಾಹಕರಿಗಾಗಲಿ ಬಡವರಿಗಾಗಲಿ ರೈತರಿಗಾಗಲಿ 1 ಲಕ್ಷ ಬಂದಂದಾಗ ಸಡನ್ ಎದೆ ಹೊಡೆದು ಬಿಡ್ತಾರೆ, ಅವ್ರು ಅಂಜು ಬಿಡ್ತಾರೆ. ಅದಕ್ಕೆ ಇದು ಆಗಬಾರ್ದು ಅಂದಕ್ಕೆ ನಾವೊಂದು ಕಮಿಟಿ ಫಾರ್ಮ್ ಮಾಡಿ ಇದಕ್ಕೊಂದು ಸೊಲ್ಯೂಷನ್ ಹುಡುಕ್ರಿ, ಮುಂದೆ ಆಗ್ಲಾರ್ದಂಗೆ ಅದು ಹೆಂಗೆ ಮಾಡಬೇಕು ಅಂತ ಒಂದು ಟೀಮ್ ರಚನೆ ಮಾಡಿ ಅದಕ್ಕೆ ನನಗೆ ಸೂಕ್ತವಾದ ಸೊಲ್ಯೂಷನ್ ಹೇಳ್ರಿ ಅಂತ ನಮ್ಮ ಇಡೀ ಜಸ್ಕಾಮ್ ಟೀಮಿಗೆ ಹೇಳಿದ್ದೀನಿ ನಾನು. ನಂಗೆ ತುಂಬ ಖುಷಿ ಆಯಿತು. ನಮ್ಮ ಸ್ಟಾಫ್ ಹೋಗಿ ಇಮಿಡಿಯೇಟ್ ಅವ್ರಿಗೆ ಸಾಲ್ವ್ ಮಾಡಿ ಅವರು ಕೂಡ ನಂಗೆ ಧನ್ಯವಾದ ಹೇಳಿದರು. ಅವ್ರಿಗೆ ನಾನು ತಮ್ಮ ಮುಖಾಂತರ ಹೇಳಿಕ್ಕೆ ಬಯಸ್ತೀನಿ, ಎಲ್ಲ ಗ್ರಾಹಕರಿಗೆ ತಮಗೇನೇ ಸಮಸ್ಯೆ ಈ ಥರ ಸಮಸ್ಯೆ ಆದರೆ ದಯವಿಟ್ಟು ನನಗೆ ಸಂಪರ್ಕ ಮಾಡಿರಿ. ನಾನು ಇಲ್ಲಿ ಕುಂತಿರೋದು ನಿಮಗೋಸ್ಕರ, ಜನಗೋಸ್ಕರ. ತಮಗೆ ಯಾವುದೇ ರೀತಿ ಕುಂದುಕೊರತೆ ಹಾಗೂ ಜಸ್ಕಾಮಿಂದ ಏನೇ ತೊಂದರೆ ಆದರೂ ತಾವು ಡೈರೆಕ್ಟ್ ಬಂದು ಇಲ್ಲಿ ನನಗೆ ಭೇಟಿ ಆಗ್ಬೋದು. ನಾನು ನಿಮ್ಮ ಸಲಗಿ ಇಲ್ಲಿ ನನಗೆ ಪ್ರಿಯಾಂಕ್ ಖರ್ಗೆ ಸಾಹೇಬರು ಕಳಿಸಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ನನಗಿಲ್ಲಿ ಕಳಿಸಿದೆ. ಸರ್ಕಾರ ನನಗಿಲ್ಲಿ ಕಳಿಸಿರೋದು ಜನರ ಸಲಗಿದ್ದೀನಿ. ನಾನು ತುಂಬ ಖುಷಿ ಆಯಿತು. ಅವರು ಇಮಿಡಿಯೇಟ್ ನನಗೆ ಫೋನ್ ಮುಖಾಂತರ ಹೇಳಿದರು, ವಿಡಿಯೋನು ಮಾಡಿ ಕಳಿಸಿದರು ನನಗೆ.